ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಸಿಂಪಲ್ ಆದಂತಹ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈಗೆಲ್ಲ ಮಾವಿನಕಾಯಿ ಸೀಸನ್, ಹಾಗಿರುವಾಗ ನಾವೊಂದು ಚಟ್ನಿ ಮಾಡದಿದ್ದರೆ ಹೇಗೆ? ಹಾಗಿದ್ರೆ ಬನ್ನಿ, ಈ ಕಾಡು ಮಾವಿನಕಾಯಿಯನ್ನು ಯೂಸ್ ಮಾಡಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನಾನಿಲ್ಲಿ ನೋಡಿ ಒಂದು ಕಾಡು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇನ್ನಿದರ ಹೊರಗಿನ ಸಿಪ್ಪೆ ಎಲ್ಲ ತೆಗೆದುಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗಿಬೇಕು ಅಂತಲೇ ಇಲ್ಲ, ಬೇಕಿದ್ರೆ ತೆಗೆದುಕೊಳ್ಬಹುದು. ನೋಡಿ, ಈ ರೀತಿ ಸಿಪ್ಪೆ ತೆಗೆದುಕೊಳ್ತಾ ಇದ್ದೇನೆ. ಈ ಮಾವಿನಕಾಯಿ ಇದ್ದರೆ ನಿಮಗೆ ಬೆಳಿಗ್ಗೆ ಎಲ್ಲ ತಿಂಡಿಗೆ ಎಲ್ಲ ಪಟಾಪಟ್ ಅಂತ ಈ ಚಟ್ನಿಯನ್ನು ಮಾಡಿಕೊಳ್ಬಹುದು. ನೋಡಿ, ಈ ರೀತಿ ಸಿಪ್ಪೆ ತೆಗೆದು ನಾನಿಲ್ಲಿ ಅರ್ಧ ಮಾವಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ. ಈ ಚಟ್ನಿ ಮಾಡಲಿಕ್ಕೆ ತುಂಬ ಕಷ್ಟವೂ ಇಲ್ಲ, ಹಾಗಾಗಿ ಎಲ್ಲರೂ ಮಾಡಿಕೊಳ್ಬಹುದು. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ಕಟ್ ಮಾಡಿದಂತಹ ಮಾವಿನಕಾಯಿಯ ತುಂಡುಗಳನ್ನು ಹಾಕಿಕೊಳ್ಬೇಕು. ಹಾಗೆ ಇನ್ನಿದಕ್ಕೆ ತುರಿದಂತಹ ಕಾಯಿ ತುರಿ, ನಾನಿಲ್ಲಿ 2 ಕಪ್ ಆಗುವಷ್ಟು ತುರಿದಂತಹ ಕಾಯಿ ತುರಿಯನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ 2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ 1 ಹಸಿಮೆಣಸು, ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬೋದು. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಳಿ, ಹಾಗೆ ಕಡಿಮೆ ಬೇಕು ಅಂತಿದ್ರೆ ಕಡಿಮೆ ಹಾಕಿಕೊಳ್ಬಹುದು. ಇನ್ನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ತುಂಬಾ ಸುಲಭವಾಗಿ ಮಾಡಬಹುದು. ಇನ್ನಿದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಬೇಕಿದ್ದರೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರನ್ನು ಆ್ಯಡ್ ಮಾಡಿಕೊಳ್ಬಹುದು. ನಿಮಗೆ ಗಟ್ಟಿ ಚಟ್ನಿ ಇರಲಿ ಅಂತಾದರೆ ಗಟ್ಟಿಯೇ ಇರಲಿ, ಅಥವಾ ನೀರಾಗಿ ಬೇಕು ಅಂತಿದ್ರೆ ನೀರು ಆ್ಯಡ್ ಮಾಡಿಕೊಳ್ಬಹುದು. ಇನ್ನಿದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ಮಾವಿನಕಾಯಿಯ ಚಟ್ನಿ ರೆಡಿ ಆಗ್ತದೆ. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನೆಣ್ಣೆ, ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡಿಕೊಂಡಿದ್ದೇನೆ. ನೋಡಿ, ಈ ರೀತಿ ಒಗ್ಗರಣೆ ಹಾಕಿಕೊಂಡ್ರೆ ನಮ್ಮ ಮಾವಿನಕಾಯಿಯ ಚಟ್ನಿ ರೆಡಿ ಆಯಿತು. ಇನ್ನೀ ರುಚಿಯಾದಂತಹ ಚಟ್ನಿಯನ್ನು ಸರ್ವ್ ಮಾಡಬಹುದು. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.